ಡಿಸೆಂಬರ್ 31ರಿಂದ ರಾಜ್ಯದ ಜನರಿಗೆ ಶಾಕ್ ಸಿಗಲಿದೆ. ರಸ್ತೆಗಳಿಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿ ಬಸ್ಗಳು. ಸರ್ಕಾರದ ಎಸ್ಮಾಸ್ತ್ರಕ್ಕೂ ಅಲ್ಲಿನ ವರ್ಕರ್ಸ್ ಡೋಂಟ್ ಕೇರ್. ಡಿಸೆಂಬರ್ 31ರಿಂದ ರಾಜ್ಯದ ಜನರಿಗೆ ಶಾಕ್ ದೊರಕಲಿದೆ. ರಸ್ತೆಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿ ಬಸ್ಗಳು. ಸರ್ಕಾರದ ಎಸ್ಮಾಸ್ತ್ರಕ್ಕೂ ನೌಕರರಿಂದ ಡೋಂಟ್ ಕೇರ್. ಎಸ್ಮಾ ಜಾರಿ ಎಂದ ಸರ್ಕಾರಕ್ಕೆ ಭಸ್ಮ ಎಂದ ಅನಂತ ಸುಬ್ಬರಾವ್. ಡಿಸೆಂಬರ್ 31ರಿಂದ ರಾಜ್ಯದ ಜನರಿಗೆ ಶಾಕ್ ದೊರಕಲಿದೆ. ಯಾಕಂದ್ರೆ ರಸ್ತೆಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿ ಬಸ್ಗಳು. ಸರ್ಕಾರದ ಎಸ್ಮಾಸ್ತ್ರಕ್ಕೂ ನೌಕರರಿಂದ ಡೋಂಟ್ ಕೇರ್. ಎಸ್ಮಾ ಜಾರಿ ತರುವ ಒಂದು ನಿಟ್ಟಿನಲ್ಲಿದ್ದ ಸರ್ಕಾರ ಅದಕ್ಕೆ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಮತ್ತೆ ಹೋರಾಟಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಡಿಸೆಂಬರ್ 31ರಿಂದ ರಾಜ್ಯದ ಜನರಿಗೆ ಶಾಕ್ ದೊರಕಲಿದೆ. ಯಾಕಂದರೆ ರಸ್ತೆಗೆ ಇಳಿಯಲ್ಲ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿ ಬಸ್ಗಳು. ಸರ್ಕಾರದ ಎಸ್ಮಾ ಅಸ್ತ್ರಕ್ಕೂ ಯಾವುದೇ ನೌಕರರು ಡೋಂಟ್ ಕೇರ್ ಅಂತಿದ್ದಾರೆ. ಯಾಕಂದರೆ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಮತ್ತೆ ಪ್ರತಿಭಟನೆ ನಡೆಯುವ ಒಂದು ಸಾಧ್ಯತೆ ಹೆಚ್ಚಿರತಕ್ಕಂಥದ್ದು. ಡಿಸೆಂಬರ್ 31ರಿಂದ ರಾಜ್ಯದ ಜನರಿಗೆ ಶಾಕ್ ಅಂತಾನೆ ಹೇಳ್ಬೋದು. ರಸ್ತೆಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿಯ ಎಲ್ಲ ಡಿಪೋಗಳ ಬಸ್ಗಳು. ಯಾಕಂದರೆ ಸರ್ಕಾರದ ಎಸ್ಮಾ ಅಸ್ತ್ರ ಅದಕ್ಕೂ ಕೂಡ ಡೋಂಟ್ ಕೇರ್ ಅಂತಕ್ಕಂಥದ್ದು. ಏನಕ್ಕಂದರೆ ಸರ್ಕಾರ ಎಸ್ಮಾ ಅಸ್ತ್ರವನ್ನು ಪ್ರಯೋಗಿಸಿ ಹೇಗಾದರೂ ಮಾಡಿ ಆ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಲು ಸಜ್ಜು ಮಾಡಲು ಎಲ್ಲ ರೀತಿಯಾದ ಪ್ಲಾನ್ ನಡೆದಿತ್ತು. ಆದರೆ ಅದಕ್ಕೆ ಅನಂತ ಸುಬ್ಬರಾವ್ ಅವರು ಅವರ ನೇತೃತ್ವದಲ್ಲಿ ಮತ್ತೆ ಪ್ರತಿಭಟನೆಯನ್ನು ಕೈಗೊಳ್ಳೋದಕ್ಕೆಲ್ಲ ಸಜ್ಜು ಮಾಡಿಕೊಂಡಿದ್ದಾರೆ. ರಸ್ತೆಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿ ಬಸ್ಗಳು. ಸರ್ಕಾರದ ಎಸ್ಮಾ ಅಸ್ತ್ರಕ್ಕೂ ನೌಕರರು ಡೋಂಟ್ ಕೇರ್ ಅಂದಿದ್ದಾರೆ. ಎಸ್ಮಾ ಜಾರಿ ತರುವ ಒಂದು ನಿಟ್ಟಿನಲ್ಲಿದ್ದ ಸರ್ಕಾರಕ್ಕೆ ಮತ್ತೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಅನಂತ ಸುಬ್ಬರಾವ್ ಅವರು ಮಾಡಲಿದ್ದಾರೆ. ಡಿಸೆಂಬರ್ 31ರಿಂದ ರಾಜ್ಯದ ಜನರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದರೆ ರಸ್ತೆಗೆ ಇಳಿಯಲ್ಲ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು. ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಸರ್ಕಾರಿಯ ಎಲ್ಲ ಬಸ್ಗಳು. ಸರ್ಕಾರದ ಎಸ್ಮಾ ಅಸ್ತ್ರಕ್ಕೂ ಯಾವುದೇ ಕೇರ್ ಮಾಡ್ತಾ ಇಲ್ಲ. ಹೇಗಾದರೂ ಮಾಡಿ ತಮ್ಮ ಈಡೇರಿಕೆ ಹಾಗೂ ಬೇಡಿಕೆಗಳನ್ನು ಆಗ್ರಹಿಸಿ ಪ್ರತಿಭಟನೆ ನಡೆಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಈಗ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 31ರಿಂದ ಯಾವುದೇ ಬಸ್ ಸಂಚಾರ ಇರೋದಿಲ್ಲ. ಅಂದರೆ ಎಲ್ಲ ಡಿಪೋಗಳಲ್ಲಿ ನಿಂತಲ್ಲೇ ನಿಲ್ಲಲಿವೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು. ಯಾಕಂದರೆ ರಾಜ್ಯದ ಒಂದು ಸಾರಿಗೆ ನೌಕರರು ತಮ್ಮ ಈಡೇರಿಕೆ ಹಾಗೂ ಬೇಡಿಕೆಗಳನ್ನು ಆಗ್ರಹಿಸಿ ಡಿಸೆಂಬರ್ 31ರಿಂದ ಮತ್ತೆ ಪ್ರತಿಭಟನೆಗೆ ಇಳಿಯುವ ಹಾಗೂ ಮುಷ್ಕರಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಆದರೂ ಕೂಡ ಸರ್ಕಾರ ಎಸ್ಮಾ ಜಾರಿಗೆ ತಂದು ಅವರ ಒಂದು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು. ಅಂದರೆ ಎಸ್ಮಾ ಅಂದರೆ ಆ ನೌಕರರು ಎಸ್ಮಾ ಜಾರಿ ಆದ ಮೇಲೆ ಕೆಲಸಕ್ಕೆ ಹಾಜರಾಗಲೇಬೇಕು. ಇಲ್ಲಾಂದರೆ ಏನು ಕಾನೂನಿನ ಒಂದು ಕಟ್ಟುನಿಟ್ಟಾದ ಕ್ರಮ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಡೋಂಟ್ ಕೇರ್ ಅಂದಿರ್ತಕ್ಕಂಥದ್ದು. ಸಾರಿಗೆ ನೌಕರರು ಅದಕ್ಕೆ ಸಂಬಂಧಪಟ್ಟಂತೆ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಭಾರೀ ಮುಷ್ಕರಕ್ಕೆ ಒಳಗಾಗುವ ಸಾಧ್ಯತೆ ಇರತಕ್ಕಂಥದ್ದು. ಸಾರಿಗೆ ನೌಕರರು ಎಲ್ಲರೂ ಒಗ್ಗೂಡಿ ಮತ್ತೆ ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆ ಇದೆ. ಅದು ಕೂಡ ಡಿಸೆಂಬರ್ 31ರಿಂದ. ಡಿಸೆಂಬರ್ 31ರಂದು ಬಸ್ ಮುಷ್ಕರ ಪಕ್ಕ ಅದು ಕೂಡ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಸಾರಿಗೆ ನೌಕರರ ಬೇಡಿಕೆ ಸರ್ಕಾರ ಈಡೇರಿಸಿಲ್ಲ. ಹೀಗಾಗಿ ಮುಷ್ಕರ ಶತಸಿದ್ಧ ಅಂತ ಸಾರಿಗೆ ನೌಕರರ ಒಕ್ಕೂಟ ತಿಳಿಸಿರ್ತಕ್ಕಂಥದ್ದು. ಡಿಸೆಂಬರ್ 9ರಂದೇ ಬೆಳಗಾವಿ ಅಧಿವೇಶನದ ವೇಳೆ ನೋಟಿಸ್ ಕೊಡಲಾಗಿದೆ. ಆದರೆ ಇಲ್ಲಿಯವರೆಗೆ ಕ್ರಮಕ್ಕೆ ಮುಂದಾಗದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿದ್ದಾರೆ. ಡಿಸೆಂಬರ್ 31ರಂದು ಬಸ್ ಮುಷ್ಕರ ಪಕ್ಕಾ ಕನ್ಫರ್ಮ್. ಸಾರಿಗೆ ನೌಕರರ ಬೇಡಿಕೆ ಸರ್ಕಾರ ಈಡೇರಿಸಿಲ್ಲ. ಹೀಗಾಗಿ ಮುಷ್ಕರ ಶತಸಿದ್ಧ ಅಂತ ಸಾರಿಗೆ ನೌಕರರ ಒಕ್ಕೂಟ ತಿಳಿಸಿರ್ತಕ್ಕಂಥದ್ದು. ಯಾಕಂದರೆ ಡಿಸೆಂಬರ್ 9ರಂದೇ ಬೆಳಗಾವಿಯಲ್ಲಿ ಏನು ನಡೀತಿತ್ತು ಅಧಿವೇಶನ, ಆ ವೇಳೆನೇ ನೋಟಿಸ್ ನೀಡಲಾಗಿದೆ. ಆದರೂ ಕೂಡ
ಇಲ್ಲಿಯವರೆಗೆ ಕ್ರಮಕ್ಕೆ ಸರ್ಕಾರ ಮುಂದಾಗಿಲ್ಲ. ಈ ನಿಟ್ಟಿನಲ್ಲಿ ಡಿಸೆಂಬರ್ 31ರಂದು ಬಸ್ ಮುಷ್ಕರ ಪಕ್ಕಾ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ನೌಕರರ ಬೇಡಿಕೆ ಸರ್ಕಾರ ಇದುವರೆಗೂ ಈಡೇರಿಸಿಲ್ಲ. ಇನ್ಮೇಲಾದರೂ ಇನ್ನೊಂದು ಸ್ವಲ್ಪ ಬೆಳೆಸಿ ಮುಟ್ಟಿಸಿದರೆ ಈಡೇರಿಸಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾರಿಗೆ ನೌಕರರ ಒಕ್ಕೂಟ ಮುಷ್ಕರವನ್ನು ಶತಸಿದ್ಧವಾಗಿ ನಡೆಸ್ತೀವಿ ಅಂತಕ್ಕಂಥ ಒಂದು ಏನು ಸೂಚನೆಯನ್ನು ಕೊಟ್ಟಿದೆ. ಅದು ಕೂಡ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಶತಸಿದ್ಧ ಡಿಸೆಂಬರ್ 31ರಂದು ಮುಷ್ಕರ ನಡೆಯುತ್ತೆ. ಸಾರಿಗೆ ನೌಕರರ ಬೇಡಿಕೆ ಸರ್ಕಾರ ಈಡೇರಿಸ್ತಾ ಇಲ್ಲ, ಹೀಗಾಗಿ ಮುಷ್ಕರವನ್ನು ನಡೆಸ್ತೀವಿ ಅಂತಕ್ಕಂಥ ಸೂಚನೆಯನ್ನು ಸಾರಿಗೆ ನೌಕರರ ಒಕ್ಕೂಟ ನೀಡಿದೆ. ಡಿಸೆಂಬರ್ 9ರಂದೇ ಬೆಳಗಾವಿ ಅಧಿವೇಶನದ ವೇಳೆ ನೋಟಿಸ್ ಕೂಡ ನೀಡಲಾಗಿದೆ. ಆದರೆ ಇಲ್ಲಿಯವರೆಗೆ ಕ್ರಮಕ್ಕೆ ಸರ್ಕಾರ ಮುಂದಾಗಿಲ್ಲ. ಈ ಕಾರಣ ಡಿಸೆಂಬರ್ 31ರಂದು ಬಸ್ ಮುಷ್ಕರ ಪಕ್ಕ ಅಂತ ಸಾರಿಗೆ ನೌಕರರ ಒಕ್ಕೂಟ ತಿಳಿಸಿರ್ತಕ್ಕಂಥದ್ದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಕೆಲ ನೌಕರರ ಸಂಘಟನೆಗಳ ವಿರೋಧ ಕೂಡ ಇದೆ. ಕೆಎಸ್ಆರ್ಟಿಸಿ ನೌಕರರ ಕೂಟದಿಂದ ಮುಷ್ಕರಕ್ಕಿಲ್ಲ ಬೆಂಬಲ. 2021ರಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟದಿಂದ 15 ದಿನ ಮುಷ್ಕರ ಒಳಗಾಗಿತ್ತು. ಆದರೆ ಈ ಬಾರಿ ನೌಕರರ ಕೂಟದಿಂದ ಮುಷ್ಕರಕ್ಕಿಲ್ಲ ಬೆಂಬಲ ಅವ್ರ ಕಡೆಯಿಂದ. ಡಿಸೆಂಬರ್ 31ರ ಸಾರಿಗೆ ನೌಕರರ ಮುಷ್ಕರಕ್ಕೆ ನೌಕರರ ಸಂಘಟನೆಗಳಲ್ಲಿ ಒಡಕು ಕೂಡ ಸೃಷ್ಟಿಯಾಗಿರುವ ಒಂದು ಸಾಧ್ಯತೆ ಇದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಕೆಲ ನೌಕರರ ಸಂಘಟನೆಗಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಅದು ಕೂಡ ಕೆಎಸ್ಆರ್ಟಿಸಿ ನೌಕರರ ಕೂಟದಿಂದ ಬೆಂಬಲ ಇಲ್ಲ ಈ ಒಂದು ಮುಷ್ಕರಕ್ಕೆ. 2021ರಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟದಿಂದ 15 ದಿನ ಮುಷ್ಕರ ನಡೆದಿತ್ತು. ಆದರೆ ಈ ಬಾರಿ ನೌಕರರ ಕೂಟದಿಂದ ಬೆಂಬಲ ಇಲ್ಲ ಈ ಒಂದು ಮುಷ್ಕರಕ್ಕೆ. ಡಿಸೆಂಬರ್ 31ರಿಂದ ಒಂದು ನಡೆಯಲಿರ್ತಕ್ಕಂಥ ಸಾರಿಗೆ ನೌಕರರ ಮುಷ್ಕರಕ್ಕೆ ನೌಕರರ ಸಂಘಟನೆಗಳಲ್ಲಿ ಒಡಕು ಸೃಷ್ಟಿಯಾಗಿರುವ ಸಾಧ್ಯತೆ ಇದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಕೆಲ ನೌಕರರ ಸಂಘಟನೆಗಳ ಒಂದು ಬೆಂಬಲವಿಲ್ಲ, ವಿರೋಧ ವ್ಯಕ್ತವಾಗ್ತಾ ಇದೆ. ಅದು ಕೂಡ ಕೆಎಸ್ಆರ್ಟಿಸಿ ನೌಕರರ ಕೂಟದಿಂದ ಈ ರೀತಿಯಾಗಿ ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಏನು ನಡೆಯಲಿದೆ ಡಿಸೆಂಬರ್ 31ರಂದು. ಅದು ಕೂಡ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಈ ಸಾರಿಗೆ ನೌಕರರ ಕೂಟದಿಂದ ಮುಷ್ಕರ ನಡೀತಾ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲ ಕೆಎಸ್ಆರ್ಟಿಸಿ ಆಗಿರ್ಬೋದು ಆ ಒಂದು ಒಕ್ಕೂಟದಿಂದ ಬೆಂಬಲ ಸಿಕ್ಕಿಲ್ಲ. ಈ ರೀತಿಯಾದ ಒಡಕಿನ ಮಧ್ಯೆ ಸಾರಿಗೆ ಮುಷ್ಕರ ಸಕ್ಸಸ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಕೂಡ ಹುಡ್ತಾ ಇದೆ. ಯಾಕಂದರೆ ಕುತೂಹಲ ಕೆರಳಿಸಿದ ಸಾರಿಗೆ ನೌಕರರ ಮುಷ್ಕರ ನಡೆ ಅವರ ಮಧ್ಯೆ ಒಡಕು ಇರ್ತಕ್ಕಂಥದ್ದು. 4 ನಿಗಮಗಳಿಂದ ನಿತ್ಯ 23,000 ಬಸ್ಗಳು ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ನಿತ್ಯ 1 ಕೋಟಿ ಪ್ರಯಾಣಿಕರು ಸರ್ಕಾರಿ ಬಸ್ಗಳಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಬಸ್ ಸಂಚಾರ ಸ್ತಬ್ಧವಾದರೆ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಕೂಡ. ಆದರೂ ನೌಕರರ ಮುಷ್ಕರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ರಾಜ್ಯ ಸರ್ಕಾರ ಯಾವ ನಿಟ್ಟಿಗೆ ಹೋಗುತ್ತೆ ಅಂತ ಕಾದು ನೋಡಬೇಕು. ಯಾಕಂದರೆ ಒಡಕಿನ ಮಧ್ಯೆ ಸಾರಿಗೆ ಒಂದು ಮುಷ್ಕರ ಸಕ್ಸಸ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಆದರೆ ಅವರ ನಡೆ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಯಾಕಂದರೆ ಸುಮಾರು 1 ಕೋಟಿಗೂ ಅಧಿಕ ಪ್ರಯಾಣಿಕರು ಡೈಲಿ ಕರ್ನಾಟಕದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಅಂದರೆ 4 ನಿಗಮಗಳಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಜನ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ದಿನನಿತ್ಯ. ಆದರೆ ಇದಕ್ಕೂ ಕೂಡ ಸರ್ಕಾರ ಯಾವುದೇ ಒಂದು ತಲೆ ಕೆಡಿಸಿಕೊಂಡಿಲ್ಲ. ಏನಾದ್ರು ಸ್ತಬ್ಧವಾದರೆ ಈ ಒಂದು ಕಾರ್ಯಾಚರಣೆ ಅಂದರೆ ಬಸ್ಗಳು ಓಡಾಟ ಕಮ್ಮಿ ಆಗಿಬಿಟ್ರೆ, ಅಂದರೆ ಅವತ್ತಿನ ದಿನ ಎಲ್ಲ ನಿಂತೋಗ್ಬಿಟ್ರೆ ಸಾಕಷ್ಟು ಪ್ರಮಾಣದ ತೊಂದರೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಸರ್ಕಾರ. ಆದರೂ ಕೂಡ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಇದುವರೆಗಾದರೂ. ಮುಂದೆ ಯಾವ ಒಂದು ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಅದರ ಒಂದು ನಡೆ ಯಾವುದೇ ರೀತಿ ಇರುತ್ತೆ, ಈ ಒಂದು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆ ಕಾದು ನೋಡಬೇಕಿದೆ. ಇನ್ನು ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ಅವರು ಹೊರಪಡಿಸಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ಮುಷ್ಕರ ತಡೆಯುವ ಉದ್ದೇಶದೊಂದಿಗೆ ಸಾರಿಗೆ ಸಚಿವರು ನಿವೃತ್ತ ಸಿಬ್ಬಂದಿಗೆ ಉಪದಾನ ಮತ್ತು ಗಳಿಕೆ ರಜೆ ನಗದೀಕರಣ ಪಾವತಿ ಆದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ಇಂದು ಈ ರೀತಿಯಾದ ಒಂದು ಪತ್ರಿಕೆಯಲ್ಲಿ ಅವರು ಕಂಡುಬಂದಿರತಕ್ಕಂಥದ್ದು. ಮುಷ್ಕರದಲ್ಲಿ ಭಾಗವಹಿಸುವವರು ಹಾಲಿ ಕೆಲಸದಲ್ಲಿರುವವರು ಒಂದು ನೌಕರರ ಹೊರತು ನಿವೃತ್ತರಾದ ನೌಕರರಲ್ಲ. ಮುಷ್ಕರ ಮಾಡಿದರೆ
ಎಸ್ಮಾ ಜಾರಿ ಎಂದು ಸರ್ಕಾರ ಹಾಕಿದೆ. ಈ ಹಿಂದೆ ಎಸ್ಮಾ ಜಾರಿ ಮಾಡಿದವರು ಭಸ್ಮ ಆಗಿದ್ದಾರೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಆದ್ದರಿಂದ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ದಿನಾಂಕ 31/12/2024 ಮುಷ್ಕರ ಆಗುವುದು ಖಚಿತ ಅಂತ ಪತ್ರಿಕೆಯಲ್ಲಿ ಅನಂತ ಸುಬ್ಬರಾವು ಅವರು ಏನು ನಮೂದಿಸಿರತಕ್ಕಂಥದ್ದು. ಈ ರೀತಿಯಾದ ಒಂದು ನಡೆಗೆ ಸರ್ಕಾರ ಯಾವ ರೀತಿಯಾದ ಉತ್ತರ ಕೊಡುತ್ತೆ, ಯಾವ ರೀತಿಯಾದ ಒಂದು ನಡೆ ಸರ್ಕಾರದಿಂದ ಬರುತ್ತೆ, ಕಾದು ನೋಡಬೇಕಿದೆ.